ದುರಂತ ನಡೆದ ಸ್ಥಳದಲ್ಲಿ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನದ ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸುಟ್ಟು ಕರಕಲಾದ ದೇಹ ಅವಶೇಷಗಳ ಅಡಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ವಿಮಾನಯಾನ ಅಧಿಕಾರಿಗಳ ತಂಡದಿಂದ ಈ ಶೋಧ ಕಾರ್ಯ ಮಾಡಲಾಗ್ತದೆ. ನಿನ್ನೆ ಘಟನಾ ಸ್ಥಳದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು. ಎಸ್, ಪ್ರತಿಯೊಂದು ಅಂದರೆ ಈ ಒಂದು ಏರ್ ಕ್ರ್ಯಾಶ್ ಅಷ್ಟೇ ಅಲ್ಲ, ಯಾವುದೇ ಒಂದು ಏರ್ ಕ್ರ್ಯಾಶ್ ಆಯಿತು ಅಂದರೆ ಫಸ್ಟ್ ಎಲ್ರಿಗೂ ತಲೆಗೆ ಬರುವಂಥದ್ದು ಬ್ಲ್ಯಾಕ್ ಬಾಕ್ಸ್ ಸಿಗ್ತಾ, ಯಾಕೆ ಘಟನೆ ಆಗಿದೆ ಅನ್ನೋದು ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಒಂದು ಪೈಲಟ್ ಮಾತನಾಡಿರುವಂಥದ್ದಾಗಿರ್ಬೋದು ಅಥವಾ ಆ ಫ್ಲೈಟ್ನಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ಟೆಕ್ನಿಕಲ್ ಇಶ್ಯೂ ಕೂಡ ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅದು ಒಂದು ಐಡೆಂಟಿಫೈ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳುವಂಥದ್ದು. ಎಂಥದ್ದೇ ಬ್ಲಾಸ್ಟ್ ಆದರೂ ಕೂಡ ಅದಕ್ಕೆ ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ. ನಾವು ಆರೆಂಜ್ ಕಲರಲ್ಲಿ ಏನು ಟಿ ವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಇದೇ ಒಂದು ಬ್ಲ್ಯಾಕ್ ಬಾಕ್ಸ್ ಆಗಿರುತ್ತೆ. ಏರ್ಕ್ರಾಫ್ಟ್ನಲ್ಲಿ ಪ್ಲೇಸ್ ಮಾಡಿರ್ತಾರೆ. ಯಾವುದೇ ಒಂದು ಏವಿಯೇಷನ್ ಆಕ್ಸಿಡೆಂಟ್ಸು ಅಥವಾ ಇನ್ಸಿಡೆಂಟ್ಸ್ ನಡೆದ್ರೆ ಆ ಇನ್ವೆಸ್ಟಿಗೇಷನಿಗೆ ಹೆಲ್ಪ್ ಆಗುವಂಥ ವಿಚಾರಗಳು ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಎರಡಿರುತ್ತೆ, ಒಂದು ಫ್ಲೈಟಿಗೆ ಎರಡಿರುತ್ತೆ. ಅದು ಒಂದು ಸಿಕ್ಕಿದೆ, ಇನ್ನೊಂದಕ್ಕೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇದು ಯಾವುದೇ ಬ್ಲಾಸ್ಟ್ ಆದರೂ ಕೂಡ ಇದು ಸುಡೋದಿಲ್ಲ ಅಥವಾ ಇದು ಬ್ಲಾಸ್ಟ್ ಆಗೋದಿಲ್ಲ, ಎಲ್ಲೋ ಒಂದು ಕಡೆ ಹೋಗಿ ಬಿದ್ದಿರುತ್ತೆ. ಅದಕ್ಕೋಸ್ಕರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯ ಯಾಕೆ ಡಿಲೇ ಆಗ್ತದೆ ಅಂದರೆ 241 ಜನ ಸಾವನ್ನಪ್ಪಿದ್ದಾರೆ. ಅವರ ಶವಗಳು, ಅದರ ಜೊತೆಗೆ ಅಷ್ಟು ಜನರನ್ನು, ಸುಮಾರು 250 ಜನರನ್ನು ಹೊತ್ತೊಯ್ತಿದ್ದಂಥ ಫ್ಲೈಟ್ ಅಂದರೆ ಎಷ್ಟು ಗಾತ್ರದ್ದಾಗಿರುತ್ತೆ. ಅದರ ಜೊತೆಗೆ ಮೆಡಿಕಲ್ ಕಾಲೇಜಿಗೆ ಹೋಗಿ ಗುದ್ದಿರೋದ್ರಿಂದ ಆ ಬಿಲ್ಡಿಂಗ್ಗಳ ಅಡಿ ಅವಶೇಷಗಳು ಸಿಗ್ತಾ ಇರುವಂಥದ್ದು. ಒಂದು ಬ್ಲ್ಯಾಕ್ ಬಾಕ್ಸ್ ನೆನ್ನೆನೇ ಪತ್ತೆಯಾಯಿತು. ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ಗೋಸ್ಕರ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ. FSL ತಂಡ ಭೇಟಿ ಕೊಟ್ಟಿದೆ. ಈಗಾಗಲೇ ತಮ್ಮ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಯಾವ ಕಾರಣಕ್ಕಾಗಿರಬಹುದು, ಒಂದಷ್ಟು ಎಕ್ಸ್ಪರ್ಟ್ಸ್ಗಳು ಹೋಗ್ತಾ ಇರುವಂಥದ್ದು. ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪೈಲಟಿಂದ ಒಂದು ಏನೋ ಮೆಸೇಜ್ ಬರುತ್ತೆ ಏರ್ಪೋರ್ಟಿಂದ, ಮತ್ತೆ ವಾಪಸ್ ಮೆಸೇಜ್ ಹೋಗೋ ಅಷ್ಟರಲ್ಲಿ ಆ ಕಡೆ ರಿಪ್ಲೈನೇ ಇಲ್ಲ. ಅಂದರೆ ಅಷ್ಟರಲ್ಲಿ ಕ್ರ್ಯಾಶ್ ಆಗಿರುವಂಥದ್ದು. ವಿಮಾನ ದುರಂತದಲ್ಲಿ ಮೃತಪಟ್ಟಂಥವರ ಶವಗಳ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ.